ನಾವು ಹೋಗೋದೇ ಅಲ್ಲಿ ಬೆಟ್ಟ ಕಾಣಿಸ್ತಿತ್ತಲ್ಲ, ಅಲ್ಲಿಗೆ ಹೋಗ್ಬೇಕು ಇವಾಗ. ನಾವು ಹೋಗೋದೇ ಅಲ್ಲಿ ಬೆಟ್ಟ ಕಾಣಿಸ್ತಿತ್ತಲ್ಲ, ಅಲ್ಲಿಗೆ ಹೋಗ್ಬೇಕು ಇವಾಗ. ಸದ್ಯ ನಾವು ಮಾತಾಡ್ಸೋದು ಟೈಮ್ ಇಲ್ಲ, ಬೇಗ ಹೋಗ್ಬೇಕು. ಗಾಡಿನಲ್ಲಿ ಹೋಗೋಕ್ಕಾಗಲ್ಲ, ಯಾಕಂದರೆ ದಾರಿ ಎಲ್ಲ ಚೆನ್ನಾಗಿಲ್ಲ. ಸಣ್ಣ ಮುಂಡ್ಗೋಡ್ಸೋವಾಗ ಅಲ್ಲಿ ಹೋಗಿ ಸೇರ್ಕೋಬೇಕು ನಾವು. ನೋಡೋಣ ವಿಡಿಯೋ ಹೆಂಗೆ ಬರ್ತವೆ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ಮನೆಯಲ್ಲಿ ಈ ಥರ ಹೋಗ್ತಾ ಇದೀವಿ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು. ವಿಡಿಯೋಗೋಸ್ಕರ ಎಷ್ಟೆಷ್ಟೆಲ್ಲ ಕಷ್ಟ ಬೀಳಬೇಕು ಅಂತ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ನೈಟ್ ಅಲ್ಲೇ ಸ್ಟೇ ಆಗಬೇಕು ಅಂದ್ಕೊಂಡಿದ್ವಿ. ಏನಾಗುತ್ತೆ ಏನೋ ಗೊತ್ತಿಲ್ಲ. ಡೇಂಜರ್ ಅಂತಿದ್ರೆ ಅಲ್ಲಿರೋದು. ದಾರಿ ಇರತ್ತೆ ಅಂತ ಬಂದ್ವಿ. ಇಲ್ಲಿ ನೋಡ್ರಿ ಈ ಥರ ಆಗೋಯ್ತು. ನಾವು ದಾರಿ ನೋಡ್ಬೇಕಾಗತ್ತೆ. ದಾರಿ ಇಲ್ಲ, ದಾರಿ ಅಲ್ಲೈತೆ. ಇನ್ನೇನು ನಾವು ಅಪಾಯಕ್ಕೆ ಹತ್ತತ್ರ ಹೋಗ್ತಾ ಇದೀವಿ ಅಂತ ಅರ್ಥ. ಬೆಟ್ಟ ಹತ್ರ ಬರ್ತಾ ಇದೆ. ಕುಡಿಯೋಕೆ ನೀರು ತೊಗೊಂಡಿದ್ರೆ ಸ್ನ್ಯಾಕ್ಸು ಇದು ಬಿಟ್ಟರೆ ನಮ್ಮ ಹತ್ರ ಇನ್ನೇನಿಲ್ಲ. ನಮಗಿನ್ನು 20 ಮಿನಿಟ್ಸ್ ಟೈಮ್ ಇದೆ. ಬೇಗ ಟಕ್ಕಂತ ಹೋಗ್ಬೇಕು. ಒಟ್ಟಲ್ಲಿ ಫುಲ್ ಖುಷಿಯಿಂದ ಅದೀವಿ. ಎಲ್ಲಿ ಡಿಕಾಷನ್ ಮಾಡ್ಬೇಕು ಅನ್ಕೊಂಡು ಅದು ನಿಜವಾಗ್ಲೂ ಮೈನ್ ಏನಂದ್ರೆ ನಮಗೆ ಬಂದಿರೋ ಪ್ರಾಬ್ಲಮ್. ಯಾಕಂದರೆ ಫಸ್ಟ್ ಟೈಮ್ ಎಲ್ಲ ಮಾಡ್ತಾ ಇರೋದು, ಅನುಭವ ಆಗಬೇಕು. ಈ ಥರ ಅಂದ್ಬಿಟ್ಟು ಫಸ್ಟ್ ಟೈಮ್ ಇಲ್ಲ, ಸೆಕೆಂಡ್ ಟೈಮ್ ಸರೋಗುತ್ತೆ. ಟೀ ಮಾಡ್ಬೇಕಂತ ಪಾತ್ರೆ ಎತ್ಕೊಂಡಿದ್ವಿ, ಟೀ ಸೊಪ್ಪು ಎತ್ಕೊಂಡಿಲ್ಲ, ಹಾಲಿಲ್ಲ. ಆ ಡಿಕಾಷನ್ ಅಂದರೆ ಮಾಮೂಲಿ ಟೀ ಸೊಪ್ಪಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಟೀ ಸೊಪ್ಪೆ ತಂದಿಲ್ಲ, ಇನ್ನೇನಲ್ಲಿ ಮಾಡ್ಕೊತೀವಿ. ಇನ್ನು ಅಪಾಯಕ್ಕೆ ಹತ್ರ ಆಗ್ತಾಯಿದ್ದೀವಿ ನಾವು. ಎಲ್ಲ ಹುಷಾರಾಗಿರ್ಬೇಕು. ಅಂದರೆ ಮೂವರು ಒಂದು ಹತ್ರ ಇರೋಣ. ಕೋಲ್ ಒಂದು ರೆಡಿ ಮಾಡ್ಕೋಬೇಕು, ಯಾಕಂದರೆ ನಾವು ಸೇಫ್ಟಿಯಿಂದ ಇರಬೇಕಲ್ಲ. ಅದಕ್ಕೆ ಮೈನ್ ಇವಾಗ ನಮ್ಮ ಸೇಫ್ಟಿ ಇಂಪಾರ್ಟೆಂಟು. ನಾವು ಸದ್ಯಕ್ಕೆ ನಾವು ಒಂದು ಕೋಲ್ ರೆಡಿ ಮಾಡ್ಕೋ, ಯಾಕಂದರೆ ನಾವು ಸೇಫ್ಟಿಯಿಂದ ಇರಬೇಕಲ್ಲ ಮೈನ್. ಅದಕ್ಕೆ ಈ ಕೋಲ್ ಒಂದು ರೆಡಿ ಮಾಡ್ಕೊಳ್ತೀನಿ. ಹಾಂ ಓಕೆ ಗಾಯ್ಸ್, ನಾವೀಗ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ಏನೋ ಒಂಥರ ಖುಷಿ. ಎಷ್ಟೋ ವರ್ಷದಿಂದ ಅನ್ಕೊಂಡಿದ್ದೀವಿ ಬೆಟ್ಟಕ್ಕೆ ಬರಬೇಕು ಅಂತ. ಇವತ್ತು ನಿಜವಾಗ್ಲೂ ಅನ್ಸಾಗತ್ತಂತ ಬೆಟ್ಟ ಹತ್ರ ಬಂದಿದ್ದೀವಿ. ಇನ್ನು ಸ್ವಲ್ಪ ದೂರ ಇದೆ, ಸಣ್ಣಗೆ ಇರಲಿ. ಈ ತೂತು ಏನಿಂದ ಆಯ್ತು ಅಂದರೆ, ಒಂದು ಕಾಲದಲ್ಲಿ ಇಲ್ಲಿ ಆದಿವಾಸಿರು ಸೇಫ್ಟಿ ಮಾಡ್ಕೊಳಕ್ಕಿದ್ದು ಜಾಗ ಮಾಡ್ಕೊಂಡಿದ್ರಂತೆ. ಅದನ್ನ ನಮ್ಮ ಫ್ರೆಂಡ್ ಗೊತ್ತಿಲ್ಲ, ಬಟ್ ನಾವು ಸುಮ್ಮನೆ ಹೇಳ್ತೇವೆ. ನಾವು ಅಂದಾಜು ಪ್ರಕಾರ ಹೇಳ್ತಾ ಇದ್ವಿ ಈ ಥರ. ನಮ್ಮಲ್ಲಿರೋ ಕಾಡು ಮಂಟ ಅದನ್ನ ಟ್ರೈ ಮಾಡ್ತಾ ಇದ್ದಾರೆ.